ನೋಡ್ಗೊರ ಅಂತ ಇಂತ ನಾನು ನರ್ಸಾಪುರಕ್ಕೆ ಬಂದೆ ಅನ್ಲೋಡ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬೇರೆ ಹಗ್ಗ ಟಾರ್ಪಲೆಲ್ಲ ಬಿಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡಿದ್ರೆ ತಿಕ್ಕದಾಗೆಲ್ಲ ನೀರು ಇಳಿದ್ಬಿಟ್ಟು ಗುರು ನಮ್ಮ ಜಾಕೀರ್ ಬೇರೆ ಇದ್ದಿದ್ದಿಲ್ಲ. ಹಾಗೆ ನಮ್ಮ ಓನರ್ ಜೊತೆ ಕಳಿಸ್ಕೊಟ್ಟಿದ್ದೆ. ಅವರು ಬೇರೆ ತಮಿಳ್ನಾಡಕ್ಕೆ ಲೋಡ್ ಆಗಿರೋದಕ್ಕೆ ಒಬ್ಬನೇ ಹಾಕ್ತೀನಿ ಕಳಿಸ್ಕೊಡು ಅಂದರು. ಹಂಗೆ ಕಳಿಸ್ಕೊಟ್ಟೆ. ಇದು ನೋಡಿದರೆ ಮಳೆ ಮಾಡೋ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು. ಇಲ್ಲಿ ನೋಡಿದರೆ ಮಳೆ ಬಂದೇ ಬಿಡ್ತು. ಮತ್ತೆ ಟಾರ್ಪಲ್ ಹಾಕೋ ಅಂದ್ರೆ ಮಳೆ ಮಾತ್ರ ಸರಿಯಾಗಿ ಬಂದುಬಿಡ್ತು. ತಿಕ್ಕದಾಗೆಲ್ಲ ನೀರು ಇಳಿದು ಓದ್ಬಿಟ್ಟು ಗುರು ನಮ್ಮ ಜಾಕೀರ್ ನೆನಪಾಗ್ಬಿಟ್ಟ ನನ್ಕ ಟಾರ್ಪಲ್ ಹಾಕತ್ಲೆ ಅಂತಿಂತ ಅವ್ರಿಗೆ ಎಲ್ಲ ಹೇಳ್ಬಿಟ್ಟೆ, ಅಣ್ಣ ನೀವೇ ಟಾರ್ಪಲೆಲ್ಲ ತೆಗೆದ್ಬಿಟ್ಟು ಅನ್ಲೋಡ್ ಮಾಡಿಬಿಟ್ರೆ ಅಣ್ಣ. ಹಂಗೆ ಅನ್ಲೋಡ್ ಆಯಿತು. ನಮ್ಮ ಯಜಮಾನ್ ಹಂಗೆ ಫೋನ್ ಹಾಕಿದ್ದೆ, ಐತೆ ಮಗ ಲೋಡು ನಿನ್ಕ ಎಲ್ಕ ಅನ್ನೋದು ಗೊತ್ತಿಲ್ಲ, ಹೋಗಿ ಲೋಡ್ ಮಾಡ್ಸಂದ್ರೆ ನಾನು ಬಂದಿದ್ದೆ ಸೀದಾ ಎಲ್ಕಪ್ಪ ಅಂದರೆ ಮಾಲೂರ್ಗೆ ಬರ್ತಿದ್ದೆ. ಹಂಗೆ ನಮ್ಮ 3993 ನಮ್ಮ ದೋಸ್ತೆಲ್ಲ ಲೋಡ್ ಮಾಡಿಸ್ತಾ ಇದ್ದ. ಅದು ಬೇರೆ ಅರ್ಧ ಲೋಡ್ ಆಗಿತ್ತು. ಹಂಗೆ ನಮ್ಮ ಹರೀಶಣ್ಣನ ಕೇಳಿದ್ರೆ ಇಲ್ಲ ಲೋಡ್ ಆಗ್ತದೆ ಬೆಳಗ್ಗೆ ಅದಾದಮೇಲೆ ಅಂದ. ಇಲ್ಲ ಅಷ್ಟ್ರ ಮೇಲೆ ಹಂಗೆ ನಾವು ಟೀ ಕುಡ್ಕೊಂಬರೋಣ ಅಂದು. ಮಳೆ ಬೇರೆ ಜಿಟಿ ಜಿಟಿ ಬರ್ತಾಯಿತ್ತಲ್ಲ, ಮಳೆಗಾಲದಾಗೆ ಟೀ ಕುಡಿಯೋದೇ ಒಂಥರ ಮಜಾ ಅಲ್ಲ. ನಾನು ನಮ್ಮ ದೋಸ್ತ ಹಂಗೆ ನಡ್ಕೊತ ಹೋದ್ವಿ. ಹಂಗೆ ನಮ್ಮ ಸ್ವಾಮಿ ಫೋನ್ ಆಗಿದ್ದ, ಇಲ್ಲ ಲೋಡ್ ಆಗಲ್ಲ ಅಂತ ಸೀದಾ ಭಟ್ರಾಳಿಗೆ ಬಂದುಬಿಡು ಅಂದ. ಹಂಗೆ ನಾನು ಶಿಸ್ತಾಗಿ ಬರ್ರನ ಬಂದಿದ್ದೆ ಭಟ್ರಾಳಿಗೆ ಬರ್ತಿದ್ದಂಗೆ ನನಗೆ 7 ಗಂಟೆಗೆಲ್ಲ ಮಸ್ತಾಗಿ ಗಾಡಿ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಎಲ್ಲಿಗೆ ಅಂತ ಹೇಳಿಲ್ಲ, ಹೆಣ ಓರೋಕ್ಕೆ ಹಿಂದಾದ್ರೇನು ಮುಂದಾದ್ರೇನು ಎಲ್ಲಿಗೆ ಲೋಡ್ ಮಾಡಿದ್ರೇನು ಹೋಗೋದೇ ಅಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋದಾಗೆ ಏನಾಗ್ತದೆ ಏನಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್.